ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಭಾರಿ ಕುತೂಹಲ ಮೂಡಿಸಿದ್ದಂಥ ಇವತ್ತಿನ ಬೆಳವಣಿಗೆ ಇದೆಯಲ್ಲ, ನಾಗೇಂದ್ರ ದೆಹಲಿಯಲ್ಲಿದ್ದಾರೆ, ಬೆಂಗಳೂರಿಗೆ ಬಂದ ನಂತರ ರಾಜೀನಾಮೆ ಕೊಡ್ತಾರೆ ಅಂತ. ಈಗ ದೆಹಲಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಸಚಿವ ಬಿ ನಾಗೇಂದ್ರ. ಹೈಕಮಾಂಡ್ ಭೇಟಿಯ ನಂತರ ಬೆಂಗಳೂರಿಗೆ ಆಗಮನ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ನಾಗೇಂದ್ರ ರಾಜೀನಾಮೆ ಕೊಡ್ತಾರಾ, ಸಚಿವ ಸಂಪುಟದಲ್ಲಿ ಮುಂದುವರಿತಾರಾ? ಬಹುತೇಕ ರಾಜೀನಾಮೆ ಅಂತ ಹೇಳಲಾಗುತ್ತಿದ್ದರೂ ಕೂಡ ಖಚಿತವಾಗಿಲ್ಲ. ಇನ್ನೇನು ಕೆಲ ಹೊತ್ತಿನಲ್ಲಿಯೇ ಸುದ್ದಿಗೋಷ್ಠಿಯನ್ನು ನಡೆಸಿ ರಾಜೀನಾಮೆ ಬಗ್ಗೆ ಸ್ಪಷ್ಟನೆಯನ್ನು ನೀಡ್ತಾರೆ. ಹೈಕಮಾಂಡ್ ಬಳಿ ಚರ್ಚೆ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡ್ತಾರೆ, ಏನಾಗಿದೆ ದೆಹಲಿಯಲ್ಲಿ ಅಂತ. ನಿನ್ನೆಯಷ್ಟೇ ದೆಹಲಿಗೆ ತೆರಳಿದ್ದಂಥ ಸಚಿವ ನಾಗೇಂದ್ರ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಜೊತೆಗೆ ಮಾತುಕತೆಯನ್ನು ಮಾಡಿದ್ದಾರೆ. ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಲ್ಲ. ಇವರಿಗೆ ಅವ್ರನ್ನ ಭೇಟಿಯಾಗಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಸುರ್ಜೇವಾಲಾ ಅವರನ್ನ, KC ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ವಾಪಸ್ ಬಂದಿದ್ದಾರೆ. ಈ ವಿಚಾರದಲ್ಲಿ CM ಕೂಡ ಹೋಗಿದ್ರು, ತೆರಳಿದ್ರು, ಮಾತುಕತೆಯನ್ನು ಮಾಡಿದ್ದಾರೆ. ಬಟ್ ವಾಟ್ ಇಸ್ ದ ಕನ್ಕ್ಲೂಷನ್ ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ಯಾವುದೇ ಕನ್ಕ್ಲೂಷನ್ ಇಲ್ಲ. ಬಟ್ ನಾಗೇಂದ್ರ ಖಂಡಿತವಾಗಿ ಅದರ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ ಅಂತ ಕಾಣಿಸುತ್ತೆ. ನಾಗೇಂದ್ರ ಪರವಾಗಿ ಇಡೀ ಸರ್ಕಾರ ನಿಂತುಕೊಳ್ತು, ಶಾಸಕರು ನಿಂತ್ಕೊಂಡ್ರು, ಸಚಿವರು ನಿಂತ್ಕೊಂಡ್ರು, ಮುಖ್ಯಮಂತ್ರಿಗಳು ನಿಂತ್ಕೊಂಡ್ರು, ಕೆಲ ಕಾರ್ಯಕರ್ತರು ಅವರ ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡಿದರು. ಬಟ್ ನಾಗೇಂದ್ರ ರಾಜೀನಾಮೆಯ ಬಗ್ಗೆ ವಿಪಕ್ಷಗಳು ಅತ್ಯಂತ ಗಂಭೀರವಾದ ಹೋರಾಟವನ್ನು ಮಾಡಿತ್ತು. ಸದನದ ಒಳಗೆ, ಸದನದ ಹೊರಗೆ ಹೋರಾಟವನ್ನು ತೀವ್ರಗೊಳಿಸಿತ್ತು. ಮಾತ್ರ ಅಲ್ಲ, ಸೆಪ್ಟೆಂಬರ್ 1ರಿಂದ ರಾಯಚೂರಿನ ಗುರುಗುಂಟದಿಂದ ಬಳ್ಳಾರಿವರೆಗೆ ಪಾದಯಾತ್ರೆಯನ್ನು ಕೂಡ ರೂಪಿಸಿದೆ. DK ಶಿವಕುಮಾರ್ ನೇತೃತ್ವದ ಸರ್ಕಾರದ ಮೊದಲ ಸಂಪುಟದ ವಿಕೆಟ್ ಪತನ ಆಗುತ್ತೆ ಎನ್ನುವ ಹಂತಕ್ಕೆ ಈಗ ವಿಪಕ್ಷಗಳು ಬಂದು ಕೂತಿದ್ದಾವೆ. ನಮ್ಮ ಹೋರಾಟದ ಫಲ ಮೊದಲ ವಿಕೆಟ್ ಪತನ ಅಂತ ಹೇಳಿಕೊಳ್ಳಬೇಕಾಗಿದೆ. ಬಟ್ ನಿಜ ಆಗುತ್ತಾ? ನಿಜ ಆಗುತ್ತೆ ಅನ್ನೋದಾದರೆ ಖಂಡಿತ ಬಿ ನಾಗೇಂದ್ರ ಅದನ್ನು ಸ್ಪಷ್ಟಪಡಿಸಬೇಕಾಗತ್ತೆ. ನೇರವಾಗಿ ತೆರಳಿ, ರಾಜಭವನಕ್ಕೆ ತೆರಳಿ ರಾಜೀನಾಮೆಯನ್ನು ಸಲ್ಲಿಸಿ ಬರಬೇಕಾಗುತ್ತೆ. ಸೊ ಹೀಗಾಗಿ ಯಾವ ಬೆಳವಣಿಗೆಗಳಾಗಿದ್ದಾವೆ ದೆಹಲಿಯಲ್ಲಿ, ಕಾಂಗ್ರೆಸ್ ವರಿಷ್ಠರು ಏನು ಹೇಳಿದ್ದಾರೆ, ರಾಜ್ಯ ನಾಯಕರು ಏನು ಹೇಳಿದ್ದಾರೆ, ನಾಗೇಂದ್ರ ಅವರ ಸ್ಟ್ಯಾಂಡ್ ಏನಿದೆ, ಎಲ್ಲವೂ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಹೊತ್ತು ಕಾಯಬೇಕು. ಆ ನಂತರದಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ನಾಗೇಂದ್ರ ಇನ್ನ ಔಟಾ ಗೊತ್ತಾಗುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ. ಶಿವಕುಮಾರ್, ಈಗ ಬಿ ನಾಗೇಂದ್ರ ದೆಹಲಿಯ ದಂಡಯಾತ್ರೆ ಮುಗಿಸಿ ವಾಪಸ್ ಆಗಿದ್ದಾರೆ. ದೆಹಲಿಯಲ್ಲಿ ಮಾತುಕತೆಗಳೇನಾಗಿದೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿ ಉಳಿದುಕೊಂಡಿದೆ. ಹೈಕಮಾಂಡ್ ಸ್ಟ್ಯಾಂಡ್ ಏನು? ಈಗ ನಾಗೇಂದ್ರ ಎಷ್ಟು ಗಂಟೆಗೆ ಪ್ರೆಸ್ ಮೀಟ್ ಮಾಡ್ತಾರೆ ಎನ್ನುವ ಮಾಹಿತಿ ಇದೆ. ಪ್ರೆಸ್ ಮೀಟ್ ಮಾಡ್ತಾರಾ ಅಥವಾ ನೇರವಾಗಿ ರಾಜೀನಾಮೆ ಸಲ್ಲಿಸುವ ಸಾಧ್ಯತೆಗಳೇ ಇದೆಯಾ? ದಶರಥ್, ನಾಗೇಂದ್ರ ಅವರ ರಾಜೀನಾಮೆ ವಿಚಾರ ಇಲ್ಲಿಯವರೆಗೂ ಕೂಡ ಕಗ್ಗಂಟಾಗೇ ಇದೆ, ಗೊಂದಲಗಳಿಂದಲೇ ಕೂಡಿದೆ. ಸೊ ಈಗ ಆ ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧನಾಗಿದ್ದೇನೆ ಅಂತೇಳಿ ನಾಗೇಂದ್ರ ಅವ್ರು ಕೂಡ ಹೇಳಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಪಕ್ಷದಲ್ಲಿ ಇರುವಂತಹ ಎಲ್ಲ ನಾಯಕರು ಕೂಡ ಶಿಸ್ತಿನ ಸಿಪಾಯಿಗಳು, ಹಾಗಾಗಿ ತ್ಯಾಗವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನ CM DK ಶಿವಕುಮಾರ್ ಅವರು ಕೂಡ ಬೆಳಗ್ಗೆ ಹೇಳಿದ್ದಾರೆ. ಸೊ ಈಗ ಅಂತಿಮವಾಗಿ ನಾಗೇಂದ್ರ ಅವರ ತಲೆದಂಡಕ್ಕೆ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಕಾರಣ, ನಾಗೇಂದ್ರ ಅವರ ಮೇಲೆ ಕಳಂಕಗಳು ಬಂದಿರೋದ್ರಿಂದ ಸುಮಾರು 187 ಕೋಟಿ ರೂಪಾಯಿಗಳನ್ನ ವಾಲ್ಮೀಕಿ ಲೂಟಿ ಮಾಡಲಾಗಿದೆ. ಹಣವನ್ನು ಹೈಕಮಾಂಡ್ ನಾಯಕರು ಕೊಡಲಾಗಿದೆ, ರಾಜ್ಯ ನಾಯಕರು ತೆಗೆದುಕೊಂಡಿದ್ದಾರೆ ಅನ್ನುವಂಥ ಆರೋಪಗಳು ಕೂಡ ಇತ್ತು.
ಬಿಜೆಪಿ ನಿರಂತರವಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿತ್ತು. ಸದನದಲ್ಲೂ ಕೂಡ ಇದರ ಬಗ್ಗೆ ದೊಡ್ಡದಾಗಿ ಧ್ವನಿಯನ್ನು ಎತ್ತಿತ್ತು. 6 ದಿನಗಳ ಕಲಾಪಗಳು ಕೂಡ ಇದಕ್ಕೆ ಬಲಿಯಾಗಿತ್ತು. ಈಗ ಅಂತಿಮವಾಗಿ ಸೆಪ್ಟೆಂಬರ್ 1ರಿಂದ ಮತ್ತೆ ಬಿಜೆಪಿ JDS ಜೊತೆಯಾಗಿ ಪಾದಯಾತ್ರೆಯನ್ನು ಆಯೋಜನೆ ಮಾಡಿದೆ. ರಾಯಚೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆಯನ್ನು ಮಾಡೋದು. ವಾಲ್ಮೀಕಿ ಸಮುದಾಯದ ಜನಸಂಖ್ಯೆ ಯಾವ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದೆ ಅಲ್ಲಿ ಪಾದಯಾತ್ರೆಯನ್ನು ಮಾಡುವ ಮೂಲಕ ಸಮುದಾಯಕ್ಕೆ ಒಂದು ಮೆಸೇಜನ್ನು ಕಳಿಸ್ಬೇಕು, ಸಂದೇಶವನ್ನು ಕಳಿಸ್ಬೇಕು. ನಿಮ್ಮ ನಿಗಮದಲ್ಲಿರುವಂತಹ ಹಣವನ್ನು ಇವರು ಲೂಟಿ ಮಾಡಿದ್ದಾರೆ ಅನ್ನುವಂಥ ಸಂದೇಶವನ್ನು ಕೊಡಬೇಕು. ಇಲ್ಲಿ ಸರ್ಕಾರ ಮತ್ತು ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸ್ಕೊಂಡಿದೆ. ಸೊ ಈಗ ಹೈಕಮಾಂಡ್ಗೆ ವಿಧಿ ಇಲ್ಲ. ರಾಜೀನಾಮೆಯನ್ನು ಪಡೆದುಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಮುಜುಗರದಿಂದ ಪಾರಾಗಬಹುದು, ಪಕ್ಷ ಮತ್ತು ಸರ್ಕಾರಕ್ಕೆ ಆಗುವಂತಹ ಡ್ಯಾಮೇಜಿನಿಂದ ಪಾರಾಗಬಹುದು. ಈಗಾಗಲೇ ಬಹುತೇಕವಾಗಿ ಡ್ಯಾಮೇಜ್ ಆಗ್ತಾ ಇದೆ. ಪಕ್ಷ ಮತ್ತು ಸರ್ಕಾರ ಎರಡಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಇನ್ನೂ ಏನಾದರೂ ಮೀನಾಮೇಷವನ್ನು ಎಣಿಸಿದ್ದೆ ಆದರೆ ಆಗ ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ. ಇದರಿಂದ ನಾವು ಹೇಗೆ ಮಾಡಬೇಕು? ಒಂದು ಕಡೆ ರಾಜೀನಾಮೆಯನ್ನು ಪಡ್ಕೊಂಡ್ರೂ ಕೂಡ ಡ್ಯಾಮೇಜ್ ಆಗೇ ಆಗುತ್ತೆ. ನೋಡು, ನಮ್ಮ ಪ್ರತಿಭಟನೆ ಮತ್ತು ನಮ್ಮ ಹೋರಾಟಕ್ಕೆ ಮಾಡೋದು ಸರ್ಕಾರ ಕೇಂದ್ರ ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿದೆ ಅನ್ನುವ ವಿಚಾರವನ್ನು ಮುಂದಿಟ್ಕೊಂಡು ಬಿಜೆಪಿ ಮತ್ತು JDS ಪಕ್ಷಗಳು ಮತ್ತಷ್ಟು ಎನ್ಕ್ಯಾಶ್ ಸಿಕ್ಕುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಈ ಕಡೆ ರಾಜೀನಾಮೆಯನ್ನು ಕೊಡದೆ ಹಾಗೆ ಉಳಿಸ್ಕೊಂಡಿದ್ದೆ ಆದರೆ ಪ್ರತಿಭಟನೆಗಳ ಕಾವು ಸರ್ಕಾರ ಮತ್ತು ಪಕ್ಷಕ್ಕೆ ಮುಂದೆ ತಟ್ಟುತ್ತೆ. ಸೊ ಆ ಕಾರಣಕ್ಕೆ ಇನ್ನೂ ಕೂಡ ಗೊಂದಲದಲ್ಲಿದೆ. ರಾಹುಲ್ ಗಾಂಧಿ ಅವರು ನಿನ್ನೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಹೇಳಿದ್ದಾರೆ, ಯಾಕೆ ಅವರ ರಾಜೀನಾಮೆಯನ್ನು ಪಡ್ಕೊಳ್ಬೇಕು. ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮೂಢ ಪ್ರಕರಣ ಬಂತು, ಪಾದಯಾತ್ರೆಯನ್ನು ಮಾಡಿದ್ರು ಬಿಜೆಪಿ JDS ನಾಯಕರು. ಆ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಆ ಕೇಸು ಬಿದ್ದು ಹೋಯಿತು. ಈಗ ನಾಗೇಂದ್ರ ಅವ್ರ ಮೇಲೂ ಕೂಡ ಇಂತಹ ಗಂಭೀರವಾದಂಥ ಆರೋಪ ಬಂದಿದೆ. SITಯಲ್ಲಿ ಈಗಾಗಲೇ ಕ್ಲೀನ್ ಚಿಟ್ ಸಿಕ್ಕಿದೆ. ಸೊ ಮುಂದೆ ನ್ಯಾಯಾಲಯದಲ್ಲಿ ಅವರ ಪ್ರಕರಣ ಇತ್ಯರ್ಥ ಆಗಬಹುದು. ಸೊ ಹಾಗಾಗಿ ನಾವು ಯಾಕೆ ಅವರನ್ನು ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು ಅಂತೇಳಿ ಒಂದು ಪ್ರಶ್ನೆಯನ್ನು ಕೂಡ ಇಟ್ಟಿದ್ರು. ಆದರೆ DK ಶಿವಕುಮಾರ್ ಅವರು ಇಲ್ಲಿ ಪಕ್ಷ ಮತ್ತು ಸರ್ಕಾರಕ್ಕೆ ಆಗ್ತಾ ಇರುವಂತಹ ಡ್ಯಾಮೇಜನ್ನು ಅವ್ರಿಗೆ ವಿವರಣೆ ಮಾಡಿ, ಇಲ್ಲ ನಾವು ಈ ಸಂದರ್ಭದಲ್ಲಿ ಮತ್ತೆ ಅವರನ್ನು ರಕ್ಷಣೆ ಮಾಡೋದಕ್ಕೂ ಹೋದರೆ ಮತ್ತಷ್ಟು ಸಮಸ್ಯೆಗಳು ಎದುರಾಗಬಹುದು, ಹಾಗಾಗಿ ತೆಗೆದುಕೊಂಡ್ರೆ ಉತ್ತಮ ಅನ್ನುವಂಥ ಅಭಿಪ್ರಾಯವನ್ನು ಅಲ್ಲಿ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ಈಗ ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರ ಬಿಡಲಾಗಿದೆ. ಇವತ್ತು ಸಂಜೆ ದೆಹಲಿಯಿಂದ ವಾಪಸ್ಸಾದ ನಂತರ ನಾಗೇಂದ್ರ ಅವರೇ ಸುದ್ದಿಗೋಷ್ಠಿಯನ್ನು ಮಾಡಿ ನಿಮಗೆ ಮಾಹಿತಿಯನ್ನು ಹಂಚ್ಕೊಳ್ತಾರೆ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದರು. ಹಾಗಾಗಿ ಈಗ ನಾಗೇಂದ್ರ ಅವರು ಬಂದಿರೋದ್ರಿಂದ ಸಹಜವಾಗಿ ಸುದ್ದಿಗೋಷ್ಠಿಯನ್ನು ಮಾಡಿ ಮಾಹಿತಿಯನ್ನು ಹಂಚ್ಕೊಳ್ತಾರೆ, ಅಥವಾ ರಾಜೀನಾಮೆಯ ಲೆಟ್ರನ್ನು ಅವರು ಕೊಡ್ತಾರೆ, ಇಲ್ಲ ನಾನು ಸಚಿವ ಸ್ಥಾನದಲ್ಲೇ ಮುಂದುವರಿತೀನಿ ಅನ್ನುವಂಥ ನಿರ್ಧಾರಕ್ಕೆ ಬರ್ತಾರೆ. ನೋಡಬೇಕಾಗತ್ತೆ. ಎಲ್ಲವೂ ಕೂಡ ಇನ್ನೂ ಅಂತೆಕಂತೆಗಳಿದೆ. ಈಗ ಕ್ಲಾರಿಟಿ ಸಿಗಬೇಕಾಗತ್ತೆ. ಅದನ್ನು ನಾಗೇಂದ್ರ ಅವರೇ ಹೇಳ್ಬೇಕಾಗತ್ತೆ. ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್.